ಪ್ರಮುಖವಾಗಿ ಇವತ್ತು ಬೆಳಗಿನಿಂದ ಆದ ಅಪ್ಡೇಟ್ಗಳನ್ನು ನೀವು ಗಮನಿಸಿಯೇ ಇದ್ದೀರಿ. ಉತ್ಖನನ ಪ್ರಕ್ರಿಯೆ ಅಲ್ಲೊಂದಷ್ಟು ಗೊಂದಲ, GPR ಅನ್ನ ಬಳಕೆ ಮಾಡಿಕೊಂಡು ಮತ್ತೆ ಈಗ ಆಲ್ರೆಡಿ ಎಲ್ಲೆಲ್ಲ ಭೂಮಿಯನ್ನ ಬಗೆದು ಈ ಅಸ್ಥಿ ಪಂಜರಗಳಿಗಾಗಿ ಹುಡುಕಾಟ ನಡೆದಿದೆ. ಅದನ್ನ ಮತ್ತೊಮ್ಮೆ GPR ನ ಮೂಲಕ ತಪಾಸಣೆ ಮಾಡಬೇಕು ಅನ್ನೋ ವಾದ ಇವತ್ತು ಉತ್ಖನನ ನಡೀಲಿಲ್ಲ. ಇದರ ನಡುವೆ ಈ ದೂರುದಾರನ ಬಗ್ಗೆನೇ ಒಂದಷ್ಟು ಅನುಮಾನಗಳು, ಈತನ ನಡವಳಿಕೆ, ಈತನ ಚಲನವಲನದ ಬಗ್ಗೆನೇ ಒಂದಷ್ಟು ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಇದರ ನಡುವೆ ನಿನ್ನೆ ಆದ ಸಂಘರ್ಷ, ಅದರಲ್ಲಿ ಯೂಟ್ಯೂಬರ್ಗಳ ಮೇಲೆ, ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಹಲ್ಲೆ, ಅದಕ್ಕೊಂದಷ್ಟು ಕಂಪ್ಲೇಂಟ್, ಇದೆಲ್ಲ ಅಪ್ಡೇಟ್. ಆದರೆ ಈ ಅಪ್ಡೇಟ್ಗಳ ನಡುವೆ ಪ್ರಮುಖವಾಗಿ ಕಾಡ್ತಾ ಇರುವ 7 ಪ್ರಶ್ನೆಗಳನ್ನು ನಿಮ್ಮ ಮುಂದಿಟ್ಟು ಆ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋ ಪ್ರಯತ್ನವನ್ನು ಇವತ್ತಿನ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀನಿ. ಸ್ಕ್ರೀನ್ ಮೇಲೆ ಆ ಪ್ರಶ್ನೆಗಳು, ಹಾಗೆ ನಿಮ್ಮ ಗಮನ ಕೂಡ. ಪ್ರಶ್ನೆ ಸಂಖ್ಯೆ 1, ಆಯ್ತಪ್ಪ, ಈಗ ಪ್ರಮುಖವಾಗಿ SIT ತನಿಖೆ ನಡೀತಾ ಇದೆ, ಸತ್ಯಾಂಶವನ್ನ ಹೊರತರುವ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಸಾಧ್ಯ ಆದರೆ ಬ್ರೇಕಿಂಗ್ ಪ್ಲೇಟ್ ಇದ್ರೆ ಅದನ್ನ ಬ್ರೇಕಿಂಗ್ ಪ್ಲೇಟಲ್ಲಿ ತಗೊಳ್ಳಿ, ಇದನ್ನ ಡಿಬೇಟ್ನ ನಡುವೆ ಕೂಡ ನಾವು ಪ್ಲೇ ಮಾಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 1, ತನಿಖೆ ನಡೀತಾ ಇರೋ ಸಂದರ್ಭದಲ್ಲೂ ಕೂಡ ಅಪಪ್ರಚಾರಗಳು ನಡೀತಲೇ ಇದೆಯಲ್ಲ, ಸುಳ್ಳು ಸದ್ದಿ ಹಬ್ತಲೇ ಇದೆಯಲ್ಲ, ಇದಕ್ಕೆ ಬ್ರೇಕ್ ಹಾಕೋ ಪ್ರಯತ್ನ ಅನ್ನೋದು ಮಾಡಬೇಕಾ ಬೇಡವಾ? ಈ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾ ಇರೋ, ನಾನು ಮೀಡಿಯಾನು ಇನ್ಕ್ಲೂಡ್ ಮಾಡ್ಕೊಂಡು ಹೇಳ್ತಾ ಇದ್ದೇನೆ, ಇನ್ ಕೇಸ್ ಮಾಧ್ಯಮಗಳು, ಮೇನ್ ಸ್ಟ್ರೀಮ್ ವಾಹಿನಿಗಳು ಕೂಡ ಸುಳ್ಳು ಸುದ್ದಿಯನ್ನ ಈ ವಿಚಾರದಲ್ಲಿ ಪ್ರಸಾರ ಮಾಡಿದ್ರೆ ಅವರ ವಿರುದ್ಧ ಕೂಡ ಕಾನೂನಾತ್ಮಕವಾಗಿ ಕ್ರಮ ಆಗಬೇಕಲ್ಲ, ಯಾಕೆ ಆಗ್ತಿಲ್ಲ? ಪ್ರಶ್ನೆ ಸಂಖ್ಯೆ 2, ಈ ದೂರುದಾರನನ್ನ ಮುಕ್ತವಾಗಿ ಬಿಟ್ಟಿರೋದು ಅಂದ್ರೆ SIT ತನಿಖೆ ನಡೆಯೋ ಸಂದರ್ಭದಲ್ಲಿ ಮಾತ್ರ SIT ಸಮ್ಮುಖದಲ್ಲಿ, ಅದರ ಹೊರತಾಗಿ ಆತ ಎಲ್ಲಿ ಬೇಕಾದ್ರೂ ಅಲ್ಲಿ ಯಾರ ಜೊತೆಲಿ ಬೇಕಾದ್ರೂ ಅವರ ಜೊತೆಯಲ್ಲಿ ಇರಬಹುದು ಅನ್ನೋ ವಾತಾವರಣ ಇದೆಯಲ್ಲ, ಇದು ಸರಿನಾ ಅಂತ ಹೇಳಿ ಕೆಲವರು ಪ್ರಶ್ನೆ ಮಾಡ್ತಿದ್ದಾರೆ. ಕೇವಲ ಪ್ರಶ್ನೆ ಮಾತ್ರವಲ್ಲ, ಅಧಿಕೃತವಾಗಿ ಒಂದು ದೂರು ಕೂಡ ದಾಖಲಾಗಿದೆ. ಹಾಗೆ ಪ್ರಶ್ನೆ ಸಂಖ್ಯೆ 3, ಹೋರಾಟಗಾರರು ಅಂದ್ರೆ ಯಾರೆಲ್ಲ ಸೌಜನ್ಯ ಪರ ಹೋರಾಟಗಾರರು ನಾವು ಅಂತ ಹೇಳಿ ಹೇಳ್ಕೊಳ್ತಿದ್ದಾರೆ, ಅವರು ನಮ್ಮ ಬಳಿಯಲ್ಲಿ ಸಾಕ್ಷ್ಯ ಇದೆ, ದಾಖಲೆ ಇದೆ, ಈ ಧಾರ್ಮಿಕ ಶ್ರದ್ಧಾ ಕೇಂದ್ರದ ಕೆಲ ಪ್ರಭಾವಿಗಳೇ ಸೌಜನ್ಯ ಪ್ರಕರಣದಲ್ಲಿ ಅಪರಾಧಿಗಳು, ನಮ್ಮ ಹತ್ರ ದಾಖಲೆಗಳು ಇದೆ ಅಂತ ಹೇಳ್ತಿದ್ದಾರಲ್ಲ. ಇವತ್ತು ಉತ್ಖನನ ಪ್ರಕ್ರಿಯೆ ಪ್ರಾರಂಭ ಆಗೇನೆ 9ನೇ ದಿನ, ಇವತ್ತಿಗೂ ಕೂಡ ದಾಖಲೆಗಳು, ಸಾಕ್ಷಿಗಳು ಹೊರಬರ್ತಿಲ್ಲ. ಯಾಕೆ? ಇದನ್ನು ಪ್ರಶ್ನೆ ಮಾಡೋರು ಯಾರು? ಪ್ರಶ್ನೆ ಸಂಖ್ಯೆ 4, ಇದರಲ್ಲಿ ಲಾರ್ಜರ್ ಕಾನ್ಸ್ಪಿರಸಿ ಕಾಣ್ತಾ ಇದೆ. ಕುಕ್ಕರ್ ಬ್ಲಾಸ್ಟ್ ಪ್ರಕರಣಕ್ಕೂ ಹಾಗೆ ಧರ್ಮಸ್ಥಳಕ್ಕೂ ಸಂಬಂಧ ಇದೆ. ಹಾಗೆ ಕೆಲ ಫಾರಿನ್ ಅಂದ್ರೆ ವಿದೇಶಿ ಕೈವಾಡ ಕೂಡ ಇದರಲ್ಲಿ ಇರಬಹುದು. ಹಾಗಾಗಿ ರಾಷ್ಟ್ರೀಯ ಮಟ್ಟದ ತನಿಖೆ ಆಗಬೇಕು ಅನ್ನೋ ಕೂಗಿದೆಯಲ್ಲ, ಅದು ಅವಶ್ಯನಾ? ಪ್ರಶ್ನೆ ಸಂಖ್ಯೆ 5, ದೂರುದಾರನ ಬ್ರೈನ್ ಮ್ಯಾಪಿಂಗ್ ಇವತ್ತಿಗೂ ಕೂಡ ಕೆಲವರು ಡಿಮ್ಯಾಂಡ್ ಮಾಡ್ತಿದ್ದಾರೆ, ಅವಶ್ಯಕತೆ ಇದೆಯಾ? ಪ್ರಶ್ನೆ ಸಂಖ್ಯೆ 6, ಉತ್ಖನನ ಜಾಗದಲ್ಲಿ ಸಿಗದೇ ಇದ್ದದ್ದು ಈ GPRನ ಮೂಲಕ ಸಿಗ್ಲಿಕ್ಕೆ ಸಾಧ್ಯನಾ? ಪ್ರಶ್ನೆ ಸಂಖ್ಯೆ 7, ಹೆಣ್ಣು ಮಕ್ಕಳ ಶವ ಸಿಗ್ಲಿಲ್ಲ, ಅವರ ಆ ಅಸ್ಥಿ ಪಂಜರಗಳು ಸಿಗ್ಲಿಲ್ಲ, ಹಾಗಾದ್ರೆ ಮುಂದೇನಾಗ್ಬೋದು ಪ್ರಕರಣದಲ್ಲಿ? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಇವತ್ತಿನ ಚರ್ಚೆಯಲ್ಲಿ ಮಾಡ್ತಾ ಇದ್ದೀನಿ. ಚರ್ಚೆಯಲ್ಲಿರುವ ಅತಿಥಿಗಳನ್ನ ಬರಮಾಡ್ಕೊಳ್ತಾ ನಿವೃತ್ತಲ್ಲ ಪ್ರಶ್ನೆಯನ್ನ ಇಬ್ಬರು ವಕೀಲರ ಮುಂದಿಟ್ಟು ಚರ್ಚೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಅಮೃತೇಶ್ ಸರ್, ಕೆಲ ಯೂಟ್ಯೂಬರ್ಗಳು ಮಾಡ್ತಾ ಇರುವ ಆರೋಪಗಳು ಅದು ಸಮಾಜದಲ್ಲಿ ಒಂದು ಪಬ್ಲಿಕ್ ಒಪಿನಿಯನ್ನ ಕ್ರಿಯೇಟ್ ಮಾಡಲಿಕ್ಕೆ ಬಹಳ ದೊಡ್ಡ ಪಾತ್ರ ನಿರ್ವಹಿಸ್ತಾ ಇದೆ. ಅದರಲ್ಲೂ 1,000ದಷ್ಟು ಶವಗಳನ್ನ ನೇತ್ರಾವತಿ ತೀರದಲ್ಲಿ ಹೂಳಲಾಗಿದೆ ಅಂದಿದ್ದ ಯೂಟ್ಯೂಬರ್, ಹಾಗೆ 24 ವರ್ಷದ ಮಹಿಳೆಯ ತಲೆಬುರುಡೆ ಆ ದೂರುದಾರನ ಕೈಯಲ್ಲಿರೋದು ನಮಗೆ FSL ನಿಂದಲೇ ಮಾಹಿತಿ ಬಂದಿದೆ ಅಂತ ಹೇಳಿದ ಕೆಲ ಹೋರಾಟಗಾರರು. ಸರ್, ಇದೆಲ್ಲ ಸಮಾಜದ ಮೇಲೆ ಬೀಳ್ತಿರೋ ಪರಿಣಾಮ, ಜೊತೆಗೆ ಕೆಲವರನ್ನ ಗುರಿಯಾಗಿಸ್ಕೊಂಡು ಮಾಡ್ತಾ ಇರುವ ಅಪಪ್ರಚಾರ, ಇದ್ರ ಬಗ್ಗೆ ಯಾವುದೇ ರೀತಿ ಕ್ರಮ ಇಲ್ವಾ ಅಂತ ಹೇಳಿ? ನೋಡಿ, ಈ ಯೂಟ್ಯೂಬರ್ಗಳು ವಾಟ್ಸಾಪ್ನಲ್ಲಿ ಮಾಡೋಂಥ ಮೆಸೇಜ್ಗಳಲ್ಲಿ ನಾನೊಂದು ಭಾಳ ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಈ ಯೂಟ್ಯೂಬರ್ಗಳಿಗೆ ಯಾವುದೇ ಲಂಗು ಲಗಾಮಿಲ್ಲ, ಅವ್ರಿಗೇನು ಸೆನ್ಸಾರ್ ಇಲ್ಲ, ಏನೂ ಇಲ್ಲ. ಅವ್ರು ಏನು ತೋರಿಸ್ತಾರೆ ಅದೇ ವೇದವಾಕ್ಯ. ಆಮೇಲೆ ಅವನು ಎಲ್ಲಾದರೂ ರಿಜಿಸ್ಟರ್ ಮಾಡಿದಾನ ಆ ಯೂಟ್ಯೂಬ್ನ, ಅದನ್ನು ನೋಡೋಕ್ಕೆ ಒಂದು ಇದು ಸಿಗೋದಿಲ್ಲ. ಏನೋ ಒಂದು ಮೊಬೈಲ್ ಹಿಡ್ಕೋತಾರೆ, ಹೊರಟು ಬಿಡ್ತಾರೆ. ಅವ್ರು ಹೇಳಿದ್ದು ಅಂದರೆ ನೀವು ಹೇಳಿದಾಗೇ ಸೋಷಿಯಲ್ ಮೀಡಿಯಾದಲ್ಲಿ ಅದು ಹೇಗೆ ಯೂಟ್ಯೂಬರ್ಗಳಿದ್ದಾರೆ ಅಂತ ಹೇಳಿದರೆ, ಅವರು ಅದರಿಂದ ಸುಮಾರು ದುಡ್ಡೂ ಮಾಡ್ಕೊಬಿಟ್ಟಿದ್ದಾರೆ ಭಾಳಷ್ಟು ಜನ. ಎರಡನೇದು, ವಾಟ್ಸಾಪ್ಗಳಲ್ಲಿ ಬರೋಂಥ ಮೆಸೇಜ್ಗಳು, ಕೆಟ್ಟ ಮೆಸೇಜ್ಗಳು ಇವೆಲ್ಲ ಬರ್ತಲ್ಲ. ದೊಡ್ಡವ್ರಿಗೊಂದು ಕಾನೂನಿದೆ, ಚಿಕ್ಕವ್ರಿಗೊಂದು ಕಾನೂನಿದೆ. ಐ ಕ್ಯಾನ್ ಸೇ ಇಟ್ ಡೈರೆಕ್ಟ್ಲಿ.
ಇವತ್ತು ರಮ್ಯಾ ಮೇಲೆ ಮಾಡಿದ್ದ ಕಂಪ್ಲೇಂಟ್ಗೆ ಏನು ಇಡೀ ಪೊಲೀಸ್ ದಂಡೆ ಹೋಗಿ 50-60 ಜನ ಹಿಡಿದಾಕ್ಬಿಡ್ತೀವಿ ಅಂತ ಬಂದರು. ಪಾಪದ ಅಮಾಯಕ ವ್ಯಕ್ತಿಗಳು ಸೈಬರ್ ಇದ್ರೊಳಗಡೆ ಎಷ್ಟು ಕಂಪ್ಲೇಂಟ್ ಈ ಥರದ್ದು ಹಾಕಿಲ್ಲ, ಅವ್ರನ್ನ ಹಿಡಿಲಿಲ್ಲ ಇವರು. ಯೋಚನೆ ಮಾಡಿ, ಡಿಪಾರ್ಟ್ಮೆಂಟು ಇವತ್ತು ನೀವು ಯೂಟ್ಯೂಬರ್ದು ಮತ್ತು ಇದ್ರದ್ದು ನಂತರ ಆ ದೂರದಾರ ಅವನೇನು ಪ್ಯಾಂಟಮ್ಮ ಅಲ್ಲ, ಈ ಶಕ್ತಿಮಾನೋ ಅಲ್ಲ, ಇನ್ನೊಂದು ಏನೇನೋ ಸೂಪರ್ ಮ್ಯಾನ್ ಥರನೋ ಮುಖಕ್ಕೆ ಮುಖವಾಡ ಹಾಕ್ಕೊಂಡು ಯಾರಿಗೂ ಗೊತ್ತಾಗಬಾರ್ದು. ಏನ್ರಿ ಇದು ಅರ್ಥ? ಆಮೇಲೆ ಆರಾಮಾಗಿ ಓಡಾಡ್ತಾನೆ. ಅವನು ಜೀವಕ್ಕೆ ಅಪಾಯ ಇದೀರಿ ಅಂತಾರೆ. ಈಗ ಅಷ್ಟೆಲ್ಲ ಗುಂಪಿದೆಯಲ್ಲ, ಯಾರಾದ್ರೂ ಹೊಡೆಯೋಕ್ಕಾಗಲ್ವಾ? ನಿಮಗೆ ಅಂತ ಇದ್ದಿದ್ರೆ ಅವನ ಐಡೆಂಟಿಟಿ ತೋರ್ಸಕ್ಕೆ ಮಾಡಬಾರ್ದು ಅಂದರೆ ಅವನ್ನ ಸಪ್ರೇಟಾಗಿ ತಗೊಂಡು ಹೋಗ್ಬೇಕಾಗಿತ್ತು. ನೀವು ಇವಾಗಲೇ ಹೇಳಿದ್ರಿ ಕಂಪ್ಲೇಂಟ್ ಅವನು ಏನೇನು ತೋರಿಸ್ತಾನೆ ಅವನೊಂಥರ ರಿಂಗ್ ಮಾಸ್ಟರ್ ಇದ್ದ ಹಾಗೆ. ಒಂದು ದಿನಕ್ಕೆ 2-3 ಲಕ್ಷ 5 ಲಕ್ಷ ಖರ್ಚಾಗ್ತಾ ಇದೆ. ಯಾರಪ್ಪನ ಮನೆ ದುಡ್ಡ್ರಿ? ಅಮೃತೇಶ್ ಸರ್ ಕ್ಷಮೆ ಇರಲಿ, ನಾವು ಈ ಮ್ಯಾಟ್ರಿಗೆ ಇನ್ನೂ ಎಲಾಬ್ರೇಟ್ ಆಗಿ ಮಾತುಕತೆ ನಡೆಸೋಣ. ನಾನು ಪಾಯಿಂಟ್ ಬೈ ಪಾಯಿಂಟ್ ಹೋಗ್ತೀನಿ. ಮೊದಲನೇದಾಗಿ ಈ ಅಪಪ್ರಚಾರ, ಸುಳ್ಳು ಸುದ್ದಿ, ಇದಕ್ಕೆ ಬ್ರೇಕ್. ಯಾಕೆ ಈ ಪ್ರಶ್ನೆ ನಾನು ಮೊದಲನೇದಾಗಿ ಕೇಳ್ತಿದ್ದೀನಿ ಅಂದ್ರೆ, ನಿನ್ನೆ ಆದ ಘಟನೆ ನೀವು ನೋಡಿದಿರಿ ಅಂದ್ರೆ ಜನ ಅಲ್ಲೂ ಹೊಡಿತಿದ್ದಾರೆ, ಇಲ್ಲೂ ಹೊಡಿತಿದ್ದಾರೆ. ಇದು ಇನ್ನೂ ಕೂಡ ಎಕ್ಸ್ಕಲೇಟ್ ಆಗೋ ಸಾಧ್ಯತೆಗಳು ಆತಂಕ ಇದೆ. ಇದು ಕೊನೆಗೆ ಒಂದು ಧರ್ಮ ಸಂಘರ್ಷಕ್ಕೆ ಹೋಗಿ ನಿಲ್ಲುತ್ತೆ. ಹೋಗಬಾರ್ದು ಅಂದ್ರೆ ಹೊಣೆಗಾರಿಕೆ ಯಾರು? ನಾನು ಹೇಳ್ತೀನಿ, ಇವತ್ತು ಧರ್ಮಸ್ಥಳದ ಹೆಸರು, ದ ನೇಮ್ ಇಟ್ ಸೆಲ್ಫ್ ಶೋಸ್ ದಟ್ ಇದು ಧರ್ಮಸ್ಥಳ ಅಂತ. ನಾನು ಇನ್ನೊಂದು ಹೇಳ್ತೀನಿ, ಮೆಕ್ಕ ಅದೊಂದು ಧಾರ್ಮಿಕ ಶ್ರದ್ಧಾ ಕೇಂದ್ರ, ಕಾಶಿ ಶ್ರದ್ಧಾ ಕೇಂದ್ರ, ಅಯೋಧ್ಯ, ಹಾಗೇನೆ ಬಹಳಷ್ಟು ಶ್ರದ್ಧಾ ಕೇಂದ್ರಗಳಲ್ಲಿ ಅದರ ನೇಮನ್ನು ಕೆಡಿಸ್ಲಿಕ್ಕೆ ಒಂದು ರೀತಿಯ ಹುನ್ನಾರಿದೆ ಇದ್ರ ಹಿಂದ್ಗಡೆ. ಅದು ಒಂದು ಬ್ಯಾಕ್ಡ್ ಬೈ ಫಾರಿನ್ ಇದು ಇರ್ಬೋದು, ಫಂಡಿಂಗ್ ಇರ್ಬೋದು, ಎಲ್ಲವೂ ಇರ್ಬೋದು. ನಿನ್ನೆ ಯೂಟ್ಯೂಬರ್ಗಳು ಮಾಡಿದಂಥ ಇದು ಅಲ್ಲಿಯ ಸ್ಥಳೀಯರಿಗೂ ತಡ್ಕೊಂಡು ಇಟ್ಕೊಂಡಿದ್ರು. ನಿಮಗೂ ಒಂದು ಪೇಷನ್ಸಿಗೆ ಒಂದು ಲಿಮಿಟ್ ಇರ್ತದೆ. ಯಾವತ್ತು ಇದು ಮೇಲಕ್ಕೆ ಹೋಯಿತು, ನಿನ್ನೆ ಅದು ಬುಗಿಲೆದ್ದಿದೆ. ಇದು ಇನ್ನೂ ಮುಂದಕ್ಕೆ ಹೆಚ್ಚಿಗೆ ಆಗುತ್ತೆ, ಕಡಿಮೆ ಏನೂ ಆಗೋದಿಲ್ಲ. ಇವತ್ತು ನಮಗೆಲ್ಲ ಒಂದು ಧರ್ಮಸ್ಥಳ ಅಂದ್ರೆ ಒಂದು ನಂಬಿಕೆ ಇದೆ. ಮನೆಯಲ್ಲಿ ಒಂದು ಸಣ್ಣ ಇದನ್ನ ಇಟ್ಟು ಪ್ರತಿದಿನನೋ ಇಲ್ಲ ಯಾವುದೋ ಒಂದು ಹರಕೆ ಕಟ್ಟಾಗಲೋ ಒಂದು 10 ರೂಪಾಯಿನೋ 50 ರೂಪಾಯಿ ಹಾಕ್ತೀವಿ. ವರ್ಷಕ್ಕೊಂದ್ಸರಿ ಹೋಗಿ ಧರ್ಮಸ್ಥಳದಲ್ಲಿ ಕೊಟ್ಟು ಬರ್ತೀವಿ. ಅಂತಹ ನಂಬಿಕೆಯ ಶ್ರದ್ಧಾ ಕೇಂದ್ರದ ಹೆಸರನ್ನ ಕೆಡಿಸ್ಬೇಕು ಅಂತ ಒಂದು ಹುನ್ನಾರ ನಡೀತಾ ಇದೆ. ಅದಕ್ಕೆ ಒಂದು ಈಗ ಹೊಸ ಚಾಲನೆ ಈ ಯೂಟ್ಯೂಬರ್ಗಳು. ಅವ್ರನ್ನೇನು ನೀವು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ನೀವೀಗ ಪಬ್ಲಿಕ್ ಅವರು ಬಂದ ಅಂದರೆ ಪಾಪ ರಿಪೋರ್ಟರ್ ಬಂದಿದ್ದಾರಪ್ಪ ಅಂತ ಐಡೆಂಟಿಫೈ ಆಗುತ್ತೆ. ಬಿಕಾಸ್ ಹಿ ಈಸ್ ದೇ ರಿಪೋರ್ಟರ್, ಅವ್ರಿಗೊಂದರ ಜವಾಬ್ದಾರಿ ಇದೆ. ಇಲ್ಲಿ ಇವರೆಲ್ಲ ಹೇಳ್ತಾ ಇರೋದೇನು ಅಂತಂದ್ರೆ, ನಾನು ಅನಂತ್ ನಾಯಕ್ ಸರ್ ಸೇಮ್ ಪ್ರಶ್ನೆ ಇನ್ನೊಂದು ಸ್ವಲ್ಪ ಮೌಲ್ಡ್ ಮಾಡಿ ಕೇಳ್ತೀನಿ. ಈ ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಇದಕ್ಕೆ ಲಿಮಿಟ್ ಅನ್ನೋದು ಬೇಡವೇ ಬೇಡವಾ? ಯಾಕೆ ಈ ಪ್ರಶ್ನೆ ಕೇಳ್ತಿದ್ದೀನಿ ಅಂತಂದ್ರೆ, ಇದು ಎಂಥ ಸೆನ್ಸಿಟಿವ್ ಕೇಸ್. ಇಲ್ಲಿ ಹೆಣ್ಣು ಮಕ್ಕಳ ಪರವಾಗಿ ನ್ಯಾಯವೂ ಬೇಕು, ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಪರವಾಗಿಯೂ ಮಾತನಾಡುವವರಿಗೆ ಅವ್ರಿಗೆ ಸತ್ಯ ಯಾವುದು ಸುಳ್ಳು ಯಾವುದು ಗೊತ್ತಾಗಬೇಕು. ಇಂಥ ಸೆನ್ಸಿಟಿವ್ ಕೇಸ್ನಲ್ಲೂ ಕೂಡ ಬಾಯಿಗೆ ಬಂದ ಹಾಗೆ ಮಾತನಾಡ್ತೀವಿ, ಪಬ್ಲಿಕ್ ಒಪಿನಿಯನ್ ಕ್ರಿಯೇಟ್ ಮಾಡ್ತೀವಿ. ಇದಕ್ಕೆ ಹಾಗಾದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯದ ಹೆಸರಲ್ಲಿ ಬೇಕಾದಾಗ್ತಾ ಇರುತ್ತೆ, ಇದಕ್ಕೊಂದು ಕಡಿವಾಣನೇ ಇಲ್ಲ ಅನ್ನೋ ಥರ ಆಗ್ಬಿಟ್ರೆ ಎಲ್ಲಿಗೆ ಹೋಗಿ ಮುಟ್ಟುತ್ತಿದೆ? ಒಳ್ಳೆ ಪ್ರಶ್ನೆ ನಿಮ್ಮದು. ಭಾರತದ ಸಂವಿಧಾನದ ಒಳಗಡೆ ನಮಗೆ ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅವಕಾಶ ಇದೆ. ಹಾಗಾಗಿ ವ್ಯಕ್ತಿ ಸ್ವಾತಂತ್ರ್ಯವನ್ನು ದುರುಪಯೋಗಪಡಿಸ್ಕೊಂಡು ಅಪಮಾನ ಮಾಡೋದು, ಅವಹೇಳನ ಮಾಡೋದು, ಪ್ರಚೋದನೆ ಮಾಡೋದು, ಇದನ್ನು ಕೂಡ ನಿರ್ಬಂಧ ಇದೆ ಕಾನೂನಲ್ಲಿ, ಸಂವಿಧಾನದಲ್ಲಿ. ನಾವು ಅದನ್ನು ಯಾವ ಆ್ಯಂಗಲಲ್ಲಿ ನೋಡ್ತೀವಿ ಅದರ ಮೇಲೆ ಅದು ನಿರ್ಧಾರ ಆಗುತ್ತೆ. ಸೇಮ್ ಟೈಮ್ ಯಾರಾದರೂ ಪ್ರಚೋದನೆ ಕೊಡ್ತಾ ಇದ್ದಾರೆ, ಅದನ್ನು ದಿಕ್ಕು ತಪ್ಪಿಸ್ತಾ ಇದ್ದಾರೆ, ಪ್ರವೋಕ್ ಮಾಡಿ ಸಮಾಜವನ್ನು ಎತ್ತಿಕಟ್ತಾ ಇದ್ದಾರೆ ಅಂತಂದರೆ ಅಂಥವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳೋದಕ್ಕೆ ನಮ್ಮ ಪೊಲೀಸ್ ಇಲಾಖೆಗೆ, ಕಾನೂನಿಗೆ, ನ್ಯಾಯಾಲಯಕ್ಕೆ ಬೇಕಾದಷ್ಟು ಅಧಿಕಾರ ಅವಕಾಶಗಳಿದ್ದಾವೆ. ಎಂಥವರೇ ದೊಡ್ಡವರಾಗಿಲ್ಲ ಅದನ್ನು ಮಾಡಬೇಕು. ಅದು ಮಾಧ್ಯಮ ಮಾಡಿದರೂ ತಪ್ಪು, ವ್ಯಕ್ತಿ ಮಾಡಿದರೂ ತಪ್ಪು, ಇನ್ನೊಬ್ಬರು ಪೊಲೀಸರು ಮಾಡಿದರೂ ಕೂಡ ತಪ್ಪು. ದುರ್ಬಳಕೆ ಯಾರು ಮಾಡ್ತಾರೆ ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ಅವಕಾಶ ಇದೆ. ಅದ್ರ ಬಗ್ಗೆ ಏನು SIT ತನಿಖೆ ಮಾಡ್ತಾ ಇದೆ. ತನಿಖಾ ತಂಡ ಅದರ ತನಿಖೆಗೆ ಪೂರಕವಾಗಿ ಏನೇನು ಕ್ರಮಗಳನ್ನು ತಗೊಳ್ಬೋದು ಅದನ್ನು ತಗೊಳ್ಳೋದಕ್ಕೆ ಅದಕ್ಕೆ ಅಧಿಕಾರ ಇದೆ. ಬಹುಶಃ ಅದನ್ನು ಅವರು ಇನ್ನೊಂದು ಸ್ವಲ್ಪ ಕಟ್ಟುನಿಟ್ಟಾಗಿ ಮಾಡಿದರೆ ಹೆಚ್ಚು ಒಳ್ಳಿತು ಅಂತ ಅನಿಸುತ್ತೆ ನನಗೆ. ಪ್ರಿಯಾಂಕ್ ಖರ್ಗೆ ಅವ್ರದ್ದು ಒಂದು ರಿಯಾಕ್ಷನ್ ಇದೆ. ಪ್ರಿಯಾಂಕ್ ಖರ್ಗೆ ಅವರ ರಿಯಾಕ್ಷನ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಯಾಕೆ ಪ್ಲೇ ಮಾಡ್ತಿದ್ದೀವಿ ಅಂತಂದ್ರೆ, ನಾನು ನಿಖೇತ್ ರಾಜಮೌಳಿ ಅವ್ರಿಗೆ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಈ ಫ್ಯಾಕ್ಟ್ ಚೆಕ್ ಅನ್ನೋದನ್ನ ಬಹಳ ಗಂಭೀರವಾಗಿ ತಗೊಂಡ್ರಪ್ಪ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು. ಹಾಗೆ ತಗೊಂಡವರು ಮಾಧ್ಯಮಗಳ ಮೇಲೂ ಕೂಡ ಒಂದಷ್ಟು ಪ್ರಕರಣಗಳನ್ನ ದಾಖಲು ಮಾಡಿದ್ರು. ಒಳ್ಳೆಯದೇ, ಅದು ಸಮಾಜಕ್ಕೆ ಸತ್ಯವಾದ ಸುದ್ದಿ ಕೊಡಬೇಕು, ಆ ಜವಾಬ್ದಾರಿ ನಮಗೂ ಇರಬೇಕು. ನಾವು ಎಡವಿದ್ರೆ ಇಂಥ ಕಾನೂನಾತ್ಮಕವಾದ ಪರಿಣಾಮಗಳನ್ನು ನಾವು ಕೂಡ ಎದುರಿಸಬೇಕಾಗುತ್ತೆ. ಆದರೆ ಈ ಪ್ರಕರಣದಲ್ಲಿ ಯಾಕೆ ಫ್ಯಾಕ್ಟ್ ಚೆಕ್ ಅನ್ನೋದನ್ನ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಸರ್ಕಾರ? ಪ್ರಿಯಾಂಕ್ ಖರ್ಗೆ ಅವ್ರದ್ದು ರಿಯಾಕ್ಷನ್ ಪ್ಲೇ ಮಾಡಿ
ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ. ಅದಾದ್ಮೇಲೆ ನಿಖೇತ್ ಸರ್ಗೆ ಈ ಪ್ರಶ್ನೆಗೆ ಉತ್ತರ ಪಡೆ. ನೋಡಿ, ಯಾರು ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಾರೆ, ಯಾರು ಸರಿಯಾದ ಸುದ್ದಿ ಹರಡಿಸ್ತಾ ಇರೋದು, ಅದು ತೀರ್ಮಾನ ಜನರು ತಗೊಂಡು ಅದಕ್ಕೆ ಹಿಂಸಾಚಾರ ರೂಪ ಕೊಡೋದು ಸರಿಯಲ್ಲ. ಆಮೇಲೆ ವಾಟ್ ಎವರ್ ಇಟ್ ಈಸ್, ಇದ್ರ ಬಗ್ಗೆ ತನಿಖೆ ನಡೀತಾ ಇದ್ದಾಗ ಸೂಕ್ಷ್ಮತೆ ಕಾಪಾಡೋದು ಎಲ್ಲರ ಜವಾಬ್ದಾರಿ ಕೂಡ ಹೌದು. ಮತ್ತು ಆಗಲೇ ಕೆಲವು ಸಂಸ್ಥೆಗಳಿರ್ಬೋದು, ಕೆಲವು ಜನರು ಕೋರ್ಟ್ ಮೆಟ್ಟಲು ಕೂಡ ಹತ್ತಿದ್ರು, ಇದ್ರ ಬಗ್ಗೆ ಪ್ರಸಾರ ಮಾಡಬಾರ್ದು ಅಂತ. ಕೋರ್ಟ್ ಕೂಡ ಭಾಳ ಸ್ಪಷ್ಟವಾದಂಥ ನಿರ್ದೇಶನಗಳನ್ನು ನೀಡಿದೆ. ಸುಳ್ಳು ಸುದ್ದಿ ಯಾವುದ್ರ ಬಗ್ಗೆ ಇರ್ಬೋದು, ಅಥವಾ ಸಂಸ್ಥೆಗಳ ಬಗ್ಗೆ ಇರ್ಬೋದು, ಸರ್ಕಾರದ ಬಗ್ಗೆ ಇರ್ಬೋದು, ವೈಯಕ್ತಿಕವಾಗಿರ್ಬೋದು, ಅದನ್ನು ಮಾಡಬಾರ್ದು. ಅದಕ್ಕೆ ನಾವು ನಮ್ಮ ಸರ್ಕಾರದಿಂದ ಮಿಸ್ಇನ್ಫಾರ್ಮೇಷನ್ ಬಿಲ್ಲನ್ನು ನಾವು ತರ್ತಾ ಇದ್ದೀವಿ. ಅದನ್ನು ಜಾರಿಗೊಳಿಸಿದಾಗ ಸ್ವಲ್ಪ ನಿಯಂತ್ರಣ ಆಗುತ್ತೆ. ಆದರೆ ಯಾವ ಸುದ್ದಿ ಸುಳ್ಳು, ಯಾವ ಸುದ್ದಿ